ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಟಾಪಿಕ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ. ಸೊ ಯಾರೆಲ್ಲ ಇಲ್ಲಿಗೆ ಮಗುವಿನ ಸ್ಕಿನ್ ಹೇಗೆ ಬಿಳುಪು ಮಾಡೋದಂತ ಹೇಳಿ ನೋಡಲಿಕ್ಕೆ ಬಂದಿದ್ದೀರಾ, ನಿಮ್ಗೆಲ್ರಿಗೂ ಕೂಡ ವೆಲ್ಕಮ್. ಒಳ್ಳೊಳ್ಳೆ ಟಿಪ್ಸನ್ನು ಕೊಡಲಿಕ್ಕಿದ್ದೇನೆ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ. ನನಗೆ ಯಾವ ರೀತಿಯಲ್ಲಿ ಪಾಸಿಬಲ್ ಆಗ್ತದೆ ಅಷ್ಟು ಒಳ್ಳೆ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೂ ಪ್ರೀವಿಯಸ್ ವೀಡಿಯೋಸನ್ನೆಲ್ಲ ನೋಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟಿಗೆ ಈ ಒಂದು ವಿಡಿಯೋದ ಥಂಬ್ನೇಲಲ್ಲಿ ಇರುವ ಹಾಗೆಯೇ ಶಿಶುಗಳ ಸ್ಕಿನ್ನನ್ನು ಹೇಗೆ ಬಿಳುಪಾಗಿಸುವಂಥದ್ದು ನೀವು ನೋಡಿರ್ಬೋದು. ಹಾಸ್ಪಿಟಲಲ್ಲಿ ಹುಟ್ಟಿದಾಗ ನನ್ನ ಮಗುವಿನ ಪಿಕ್ಚರನ್ನು ಕೂಡ ಅಟ್ಯಾಚ್ ಮಾಡ್ತೇನೆ ನಾನು. ಹಾಸ್ಪಿಟಲಲ್ಲಿ ಹುಟ್ಟಿದಾಗ ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿ, ಕೆಂಪಾಗಿ ಅಂದರೆ ಸ್ವಲ್ಪ ಕೂಗಿದ್ರೆ ಸಾಕು, ಸ್ವಲ್ಪ ಏನಾದರೂ ಹರ್ಟ್ ಆದರೆ ಸಾಕು, ಫುಲ್ ರೆಡ್ ಆಗಿ ಬಿಡ್ತಾರೆ, ತುಂಬ ಬೆಳ್ಳಗಿರ್ತಾರೆ. ಆ ಟೈಮ್ನಲ್ಲಿ ಮನೆಯವರೆಲ್ಲ ಬಂದಾಗ ನೋಡೋರು ಹೇಳ್ತಾ ಇರ್ತಾರೆ, ಈಗ ಹಸ್ಬೆಂಡ್ ಸ್ವಲ್ಪ ಬಿಳಿ ಇದ್ದಾರೆ ಆದರೆ ಹಸ್ಬೆಂಡ್ ಥರಾನೇ ಇದ್ದಾನೆ, ಹಸ್ಬೆಂಡ್ ಹಾಗೇನೆ ಅಂತ ಹೇಳಿ. ಮತ್ತೆ ಸ್ವಲ್ಪ ಡಲ್ ಕಲರ್ ಇದ್ರೆ, ಮಕ್ಕಳು ಆ್ಯಕ್ಚುಲಿ ಡಲ್ ಕಲರ್ ಇರೋದಿಲ್ಲ, ಬಟ್ ಸ್ವಲ್ಪ ಡಲ್ ಕಲರ್ ಇದ್ರೂ ಕೂಡ ತಾಯಿ ಡಲ್ ಕಲರ್ ಇದ್ರೆ ಅಥವಾ ತಂದೆ ಡಲ್ ಕಲರ್ ಇದ್ರೆ ನೋಡು ತಾಯಿಯ ರೀತಿಯಲ್ಲೇ ಇರುವಂಥದ್ದು ಅಂತ ಹೇಳಿ. ಸೊ ರೇಸಿಸಮ್ ಆ ಒಂದು ಪಾಯಿಂಟ್ನಿಂದಾನೆ ಹೊರಗೆ ತಂದ ಕೂಡಲೇ ಅಥವಾ ಗ್ರೂಪಲ್ಲಿ ತೆಗೆದು ಫೋಟೋ ಹಾಕಿದ ಕೂಡಲೇ ಸ್ಟಾರ್ಟ್ ಆಗ್ತದೆ ರೇಸಿಸಮ್. ಸೊ ಮಕ್ಕಳು ತಂದೆ ಹಾಗೆ ಆಗಿದ್ದಾರೆ, ತಾಯಿ ಹಾಗೆ ಆಗಿದ್ದಾರೆ ಅಂತ ಹೇಳಿ. ಸೊ ಈ ಒಂದು ಕಲರ್ ಏನಿದೆ, ಮಕ್ಕಳು ಕೆಲವರು ಸ್ವಲ್ಪ ಡಾರ್ಕ್ ಕಲರ್ ಇರ್ತಾರೆ. ನಾನು ಈ ವಿಡಿಯೋದಲ್ಲಿ ಅವರನ್ನು ಹೇಗೆ ಬಿಳುಪು ಮಾಡೋದಂತ ಹೇಳ್ತೇನೆ ನೋಡಿ. ಸೊ ನಿಮ್ಮ ಜನ್ಮದಲ್ಲಿ ಅವರನ್ನು ನೀವು ಬಿಳುಪು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವರ ಒಂದು ಸ್ಕಿನ್ ಕಲರ್ ಬಂದಿರುವಂಥದ್ದು ಅವರ ಫ್ಯಾಮಿಲಿಯಿಂದ ಅವರಿಗೆ ಯಾರ ಜೀನ್ ಟ್ರಾನ್ಸ್ಫರ್ ಆಗಿದೆ, ಯಾರ ಒಂದು ಜೀನ್ ಏನಿದೆ, ಅಂದರೆ ಜೀನ್ಸ್ ಅಂತ ಹೇಳಿದರೆ ಜೆನೆಟಿಕ್ಸ್ ಬಗ್ಗೆ ನಿಮಗೆ ಗೊತ್ತಿರ್ಬೋದಲ್ಲ. ಸೊ ಆ ಒಂದು ಜೀನ್, ಯಾರ ಜೀನ್ ಅವರಿಗೆ ಹೆಚ್ಚಾಗಿ ಹೋಲಿಕೆ ಆಗಿದೆ, ಸೊ ಅವರ ಒಂದು ಬಾಡಿ ಕಲರ್ ಅಥವಾ ಅಂತ ಹೇಳ್ತಾರೆ ಸ್ಕಿನ್, ಇದು ಟೆಕ್ಸ್ಚರ್ ಎಲ್ಲ ಅವರಿಗೆ ಬರುವಂಥದ್ದು. ಸೊ ಈಗ ತಂದೆ ತಾಯಿಯಲ್ಲಿ ತಂದೆ ಫೇರ್ ಇದ್ದು ತಾಯಿ ಸ್ವಲ್ಪ ಡಸ್ಕಿ ಇದ್ದಾರೆ ಆದರೆ, ಈಗ ತಂದೆದು ಬಂದಿದೆ ಆದರೆ ಸ್ವಲ್ಪ ಸ್ಕಿನ್ ಲೈಟರ್ ಆಗಿ ಇರ್ತದೆ, ಅಥವಾ ತಾಯಿ ಹಾಗೆ ಡಸ್ಕಿ ಆಗಿ ಇದ್ದಾರೆ ಅಂತ ಹೇಳಿದರೆ ಡಸ್ಕಿಯ ಆ ಒಂದು ಕಲರೇ ಬರುವಂಥದ್ದು. ಅದನ್ನು ಬಿಟ್ಟರೆ ಮನೆಯಲ್ಲಿ ಬೇರೆ ಯಾರ್ದಾದ್ರು, ಈಗ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಅಜ್ಜ ಅಜ್ಜಿ ಇಂಥವರ ಒಂದು ಕೆಲವೊಂದು ಗುಣಾಂಶಗಳು ಅವರಿಗೆ ಬಂದಿದೆ ಆದರೆ ಸೊ ಅವರ ಕಲರ್ ಬರುವಂಥದ್ದು. ಅದು ಬಿಟ್ಟು ನೀವು ಹೊರಗೆಯಿಂದ ಕಡಲೆ ಹಿಟ್ಟು, ಜೇನು ಮತ್ತೆ ಅದು ಇದು ಏನು ಹಾಕಿ ತಿಕ್ಕಿ ಉಜ್ಜಿ ತೊಳೆದ್ರೂ ಕೂಡ ಆ ಕಲರ್ ಚೇಂಜ್ ಆಗೋದೇ ಇಲ್ಲ. ಮತ್ತೆ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ, ನೀವು ಅಂದ್ಕೊಳ್ಬೋದು ನನ್ನ ಮಗು ಹುಟ್ಟುವಾಗ ತುಂಬ ವೈಟ್ ಇದ್ದ, ತುಂಬ ಚೆನ್ನಾಗಿದ್ದ, ಬಿಳಿ ಆಗಿದ್ದ, ಮನೆಗೆ ಬಂದು ಸ್ವಲ್ಪ ದಿನದಲ್ಲೇ ಅವನ ಸ್ಕಿನ್ ಕಲರ್ ಡಲ್ ಆಯಿತು, ಅಥವಾ ನನ್ನ ಮಗು 1 ವರ್ಷ ಆಗೋ ತನಕ, 1.5 ವರ್ಷ ಆಗೋ ತನಕ ತುಂಬಾ ಒಳ್ಳೆ ಕಲರ್ ಇದ್ದ, ಈಗ ಅವನು ಕಪ್ಪಾಗ್ತಾ ಇದ್ದಾನೆ ಅಂತ ಹೇಳಿ. ಒಂದು ನೀವು ಗಮನಿಸಬೇಕು, ಮಕ್ಕಳು ಹುಟ್ಟಿದ ಆ ಟೈಮ್ನಿಂದ 2 ವರ್ಷ ಅಥವಾ 2.5 ವರ್ಷ ಆಗೋವರೆಗೆ ಅವರ ಸ್ಕಿನ್ ಕಲರಲ್ಲಿ ಚೇಂಜಸ್ ಆಗ್ತಾನೆ ಇರ್ತದೆ. ಕೆಲವೊಮ್ಮೆ ಡ್ರಾಸ್ಟಿಕ್ ಚೇಂಜಸ್ ಇರ್ತದೆ. ನಮ್ಮ ಸಿಯೋನ್ ಎಷ್ಟು ಬೆಳ್ಳಗಿದ್ದ ಅಂದರೆ, ನಿಮಗೆ ಬೇಕಾದ್ರೆ ನಾನು ಪಿಕ್ಚರ್ ಅಟ್ಯಾಚ್ ಮಾಡ್ತೇನೆ, ತುಂಬ ಬೆಳ್ಳಗಿದ್ದ. ಬಟ್ 2 ಮಂತ್ಸ್ ಎಲ್ಲ ಆಗುವಾಗ ಅವನ ಕಲರ್ ಫುಲ್ ಫೇಡ್ ಆಗ್ತಾ ಬಂತು. ಅವನಿಗೆ ನಾರ್ಮಲಿ ಯಾರ ಜೀನ್ ಟ್ರಾನ್ಸ್ಫರ್ ಆಗಿದೆ, ಸೊ ಅದೇ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗೆಯೇ ಮಕ್ಕಳು ಹುಟ್ಟಿದ ಆ ನ್ಯೂ ಬಾರ್ನ್ ಸ್ಟೇಜಿಂದ ಹಿಡಿದು 2 to 2.5 years 3 years ವರೆಗೆ ಅವರ ಸ್ಕಿನ್ ಕಲರ್ ಎವ್ರಿ ನವ್ ಆ್ಯಂಡ್ ದೆನ್ ಚೇಂಜ್ ಆಗ್ತಾನೆ ಇರ್ತದೆ, ಸೇಮ್ ಇರೋದೇ ಇಲ್ಲ. ಸೀಸನ್ ವೈಸ್ ಆಗಿರ್ಬೋದು, ಈಗ ಸಮ್ಮರಲ್ಲಿ ಸ್ವಲ್ಪ ಡಾರ್ಕ್ ಆಗ್ತಾರೆ, ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಒಳ್ಳೆ ಕಲರ್ ಬರುವಂಥದ್ದು, ಮಳೆಗಾಲದಲ್ಲಿ ಅಗೇನ್ ಸ್ವಲ್ಪ ಡಾರ್ಕ್ ಆಗುವಂಥದ್ದು. ಸೊ ಈ ರೀತಿ ಎಲ್ಲ ಆಗ್ತಾನೇ ಇರ್ತದೆ. ಫಸ್ಟ್ ಆಫ್ ಆಲ್ ನಾನು ಪೇರೆಂಟ್ಸಿಗೆ ಅಥವಾ ಅಜ್ಜಿಗೆ ಅಥವಾ ಯಾರು ನೋಡ್ತಾ ಇದ್ದೀರಾ ವಿಡಿಯೋ, ಈ ಒಂದು ಟಾಪಿಕ್ಕಿಂದಾಗಿ ಅವರಿಗೆ ಹೇಳುವಂಥದ್ದು, ನಿಮಗೆ ಯಾಕೆ ಮಗುವಿನ ಸ್ಕಿನ್ ಕಲರ್ ಚೇಂಜ್ ಆಗಬೇಕು? ಈಗ ಚೇಂಜ್ ಆದರೂ ಚೇಂಜ್ ಆಗಲಿಲ್ಲ ಆದರೂ ಅದು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು, ಅದು ನಿಮ್ಮ ಮಗುನೇ ಅಲ್ವಾ, ನಿಮ್ಮ ರಕ್ತ ಅಲ್ವಾ, ಯಾಕೆ ಅದನ್ನು ಚೇಂಜ್ ಮಾಡಲಿಕ್ಕೆ ನೋಡ್ತೀರಾ? ಅದು ಈಗ ಕಪ್ಪಾಗಿದೆ ಆದರೆ ನಿಮ್ಮ ಮಗು ಅಲ್ವಾ, ಹೌದಲ್ಲ? ಮತ್ತೆ ಯಾಕೆ ಚೇಂಜ್ ಮಾಡುವಂಥದ್ದು? ಯಾಕೆ ವಿಡಿಯೋ ನೋಡ್ತಾ ಇದ್ದೀರಾ? ಈಗ ನೋಡ್ತಾ ಇದ್ದರೆ ಲಾಸ್ಟ್ವರೆಗೆ ನೋಡಿ, ನಾನು ಹೇಳ್ತೇನೆ ಅದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ಬೋದು, ಅದನ್ನು ಯಾವ ರೀತಿಯಲ್ಲಿ ಇನ್ನೂ ಕೂಡ ನಾವು ಪ್ರೊಟೆಕ್ಟ್ ಮಾಡ್ಬೋದು, ಇದರ ಬಗ್ಗೆ ಕೂಡ ನಾನು ಹೇಳ್ತೇನೆ. ಸೊ ನಾನು ಏನು ಹೇಳ್ತಾ ಇರುವಂಥದ್ದು ಅಂತ ಹೇಳಿ, ಯಾರೆಲ್ಲ ಸ್ಕಿನ್ ಕಲರ್ ಚೇಂಜ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಲ್ಲ, ಸೊ ಆ ಒಂದು ಥಾಟನ್ನೇ ತೆಗೆದು ಬಿಡಿ. ನನ್ನ ಮಗು ಕೂಗ್ತಾ ಇದ್ದಾನೆ. ಸೊ ಇಲ್ಲಿದ್ದಾನೆ ನೋಡಿ ನನ್ನ ಮಗ. ಸೊ ಇವೊಂದು ಬೇಕಾದರೆ ನಾನು ಪಿಕ್ಚರನ್ನು ಹಾಕ್ತೇನೆ, ಎಷ್ಟು ಬೆಳ್ಳಗಿದ್ದ ಅಂತ ಹೇಳಿ. ತುಂಬಾ ಬೆಳ್ಳಗಿದ್ದ, ತುಂಬಾ ಕ್ಯೂಟಾಗಿ ಗುಂಡಾಗಿದ್ದ.
ಈಗಲೂ ನನಗೆ ಇವನ ಕಲರ್ ಚೇಂಜ್ ಆಗಿದೆ, ಬಟ್ ಸ್ಟಿಲ್ ಇವನು ನನಗೆ ನನ್ನ ಗುಂಡಾನೆ, ನನ್ನ ಕ್ಯೂಟಿನೇ. ಯಾಕೆಂದರೆ ಮಕ್ಕಳು ನಮ್ಮ ಮಕ್ಕಳಲ್ವಾ, ಹೇಗಿದ್ರು ಕೂಡ ಈಗ ಕಪ್ಪಾಗಿ ಇವನು ಫುಲ್ ಕಪ್ಪಾಗಿ ಹುಟ್ಟಿದ್ರು ಕೂಡ ನನಗೆ ಬೇಕು, ಯಾಕೆಂದರೆ ನನ್ನ ಮಗು ಅಲ್ವಾ. ಸೊ ಸ್ಕಿನ್ ಚೇಂಜ್ ಮಾಡುವಂಥ ಒಂದು ಥಾಟ್ ಏನಿದೆ ಅದನ್ನು ತೆಗೆದು ಬಿಡಿ. ಅದರ ಬದಲಿಗೆ ಸ್ಕಿನ್ನನ್ನು ಯಾವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಬೋದು, ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ಬೋದು, ಇದರ ಬಗ್ಗೆ ನೀವು ಥಿಂಕ್ ಮಾಡಿ. ಸೊ ಸ್ಕಿನ್ ಕಲರನ್ನು ನೀವು ನಿಮ್ಮ ಜನ್ಮದಲ್ಲಿ ಅದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ನ್ಯಾಚುರಲ್ ಆಗಿ. ಮತ್ತು ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಿಸಿದ್ರೆ ಅದು ಬೇರೆ ಲೆವೆಲ್. ಸೊ ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸೊ ಮಕ್ಕಳ ಸ್ಕಿನ್ ಅಂತ ಹೇಳುವಂಥದ್ದು ತುಂಬಾ ಸೆನ್ಸಿಟಿವ್ ಆಗಿರ್ತದೆ. ಅದಕ್ಕೆ ನೀವು ಏನನ್ನು ಕೂಡ ಅಪ್ಲೈ ಮಾಡಬಾರ್ದು. ಮತ್ತು ನಾನು ಕೆಲವರನ್ನು ನೋಡಿದ್ದೇನೆ, ಚಿಕ್ಕ ಮಕ್ಕಳ ಸ್ಕಿನ್ನಿಗೆ ಚಿಕ್ಕ ಮಕ್ಕಳ ಸ್ಕಿನ್ನಿಗೆ ಈ ಕಡಲೆ ಹಿಟ್ಟನ್ನು, ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿ ನ್ಯೂ ಬಾರ್ನ್ ಹೇರ್ಸ್ ಇರ್ತದಲ್ಲ, ಸೊ ಅದನ್ನು ರಿಮೂವ್ ಮಾಡಲಿಕ್ಕೆ ನೋಡುವಂಥದ್ದು. ನ್ಯೂ ಬಾರ್ನ್ ಹೇರ್ಸನ್ನು ನೀವು ರಿಮೂವ್ ಮಾಡಲಿಕ್ಕೆ ಹೋಗಬೇಡಿ, ಅದು ತನ್ನಷ್ಟಕ್ಕೆ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ಫ್ಯಾಕ್ಟ್ ನಮ್ಮ ಸಿಯೋನಿದು ತಲೆಯ ಕೂದಲು ಕೂಡ ಒಂದು ಸೈಡಿಂದ ಡಿಸೆಂಡ್ ಆಗಿ ಹೋಗಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅದು ತುಂಬಾ ಕಾಮನ್, ಕೂತ್ಕೊಳ್ಳೋದಿಲ್ಲ. ಸೊ ಇಗ್ನೋರ್ ಮಾಡಿ ಆಯಿತಾ, ನಾನು ಹೇಳೋದನ್ನು ಮಾತ್ರ ಕೇಳಿಸ್ಕೊಳ್ಳಿ. ಸೊ ಹಾಗೆ ಆ ಒಂದು ಹೇರ್ಸ್ ಏನಿದೆ, ಬಾಡಿ ಹೇರ್ಸ್, ಅದು ಕಾಲಕ್ರಮೇಣ ಅದು ಕಮ್ಮಿ ಆಗ್ತಾ ಬರ್ತದೆ. ಅದನ್ನು ರಿಮೂವ್ ಮಾಡಬೇಕಂತ ಇಲ್ಲ. ಮತ್ತು ಕಡಲೆ ಹಿಟ್ಟಿನ ಒಂದು ಪ್ರಾಪರ್ಟಿ ಏನು, ಚಿಕ್ಕ ಮಕ್ಕಳ ಮೈಯಲ್ಲಿ ಮತ್ತು ಮನೆಗೆ ಬರುವಷ್ಟರಲ್ಲಿ ವೈಟ್ ಪೌಡರ್ ರೀತಿಯಲ್ಲಿ ಇರ್ತದೆ ಅಲ್ವಾ, ತಾಯಿ ಹೊಟ್ಟೆ ಒಳಗಿದ್ದಾಗ ಇರುವಂಥದ್ದು. ಸೊ ಅದನ್ನು ಕೂಡ ತೆಗಿಬೇಡಿ. ಅದು ಆ ಒಂದು ಚೀಸಿ ಮೆಟೀರಿಯಲ್ ಏನಿದೆ ಅದು ನ್ಯಾಚುರಲ್ ಆಗಿ ನಮ್ಮ ಗರ್ಭದಲ್ಲಿರುವಾಗನೇ ಮಗುವಿನ ಸ್ಕಿನ್ ಪ್ರೊಟೆಕ್ಟೆಡ್ ಆಗಿರಲಿ, ಸ್ಕಿನ್ನಿಗೆ ಮಾಯಶ್ಚರೈಸೇಷನ್ ಸಿಗಲಿ ಅಂತ ಹೇಳಿ ದೇವರೇ ಕೊಟ್ಟಿರುವಂಥದ್ದು, ನೇಚರಿಂದ ಸಿಕ್ಕಿರುವಂತಹ ಒಂದು ಒಳ್ಳೆ ಒಂದು ಅಂಶ ಅದು. ಅದನ್ನು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ಉಜ್ಜಿ ತೆಗೆಯುವಂಥದ್ದು, ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಬಾಡಿ ಹೇರ್ ಕೂಡ ತೆಗಿಲಿಕ್ಕೆ ಹೋಗಬೇಡಿ. ಅದು ಹೋಗೋ ಟೈಮಲ್ಲಿ ತನ್ನಷ್ಟಕ್ಕೆ ಹೋಗ್ತದೆ. ಈಗ ಮಗುವಿಗೆ ಯಾವುದೇ ಫಂಕ್ಷನ್ ಏನು ಅಟೆಂಡ್ ಮಾಡಲಿಕ್ಕೆ ಇಲ್ಲ ಅಲ್ಲ, ಈ ವ್ಯಾಕ್ಸ್ ಎಲ್ಲ ಮಾಡಿ ಹೋಗಲಿಕ್ಕೆ. ಸೊ ಹಾಗಾಗಿ ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಅದರ ಅಗತ್ಯ ಮಕ್ಕಳಿಗೆ ಇಲ್ಲ. ನೀವು ಮಕ್ಕಳ ಸ್ಕಿನ್ನನ್ನು ಎಷ್ಟು ಇರಿಟೇಟ್ ಮಾಡ್ತೀರಾ ಅಂತ ಹೇಳಿ, ಅದಕ್ಕೆ ನ್ಯೂ ಬಾರ್ನ್ಸ್ ಸ್ನಾನ ಆಗಿ ಬಂದ ಕೂಡಲೇ ಮಲಗ್ತಾರೆ, ಮತ್ತೆ ಎದ್ದು ಕೂಗುವಂಥದ್ದು, ರಾತ್ರಿ ಎಲ್ಲ ಮಲಗದೇ ಇರುವಂಥದ್ದು. ಸೊ ಅಂಥದ್ದೇ ಕೆಲವೊಂದು ಕಾರಣದಿಂದ ಅವರಿಗೆ ಏನೋ ಒಂದು ಇಚ್ಚಿಂಗ, ಒಂದು ಅಲರ್ಜಿಕ್ ರಿಯಾಕ್ಷನ್ ಏನಾದರೂ ಒಂದು ಆಗ್ತಾ ಇರ್ಬೋದು. ಮತ್ತು ನಿಯೋನೆಟ್ ಎಲ್ಲ ಆ್ಯಕ್ನೆ ಕೂಡ ಇರ್ತದೆ ಚಿಕ್ಕ ಮಕ್ಕಳಲ್ಲಿ, ವೈಟ್ ಗುಳ್ಳಿ ರೀತಿಯಲ್ಲಿ ಬೀಳುವಂಥದ್ದು ಅದೆಲ್ಲ ಆಗ್ತದಲ್ಲ. ಸೊ ಅಂಥ ಟೈಮ್ನಲ್ಲಿ ನೀವು ಈ ರೀತಿಯ ಮಸಾಜ್ ಮಾಡುವಂಥದ್ದು, ಬೇರೆ ಆಯಿಲಿಂದ ಮಸಾಜ್ ಮಾಡುವಂಥದ್ದು. ಈಗ ಶಾಪಲ್ಲಿ ಎಷ್ಟೋ ರೀತಿ ಆಯಿಲ್ಸ್ ಎಲ್ಲ ಸಿಗ್ತಾ ಉಂಟು, ಮಕ್ಕಳ ಮೂಳೆ ಗಟ್ಟಿ ಆಗ್ತದೆ ಅಂತ ಹೇಳಿ. ಸೊ ಯಾವುದೇ ಆಯಿಲ್ ಮೂಳೆಯವರೆಗೆ ಹೋಗೋದಿಲ್ಲ, ಸುಮ್ಮನೆ ಹೇಳುವಂಥದ್ದಷ್ಟೇ, ಮಾರ್ಕೆಟಿಂಗಿಗೋಸ್ಕರ. ಸೊ ಅದೆಲ್ಲ ಮಾರ್ಕೆಟಿಂಗ್ ಗಿಮಿಕ್ ಅಷ್ಟೇ. ಅದಕ್ಕೆ ನೀವು ಬಲಿಯಾಗಲಿಕ್ಕೆ ಹೋಗ್ಬೇಡಿ. ಅಂತ ಆಯಿಲ್ ಅಂಥದನ್ನೆಲ್ಲ ತಂದು ಆಲ್ರೆಡಿ ಇರಿಟೇಟೆಡ್ ಆಗಿರುವಂತಹ ಸ್ಕಿನ್ನಿಗೆ ಹಾಕಲಿಕ್ಕೆ ಹೋಗಬೇಡಿ. ಅದರ ಅಗತ್ಯ ಮಕ್ಕಳಿಗೆ ಚೂರು ಕೂಡ ಇಲ್ಲ. ನೆಕ್ಸ್ಟ್ ಈ ಸ್ಕಿನ್ನನ್ನು ಯಾವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡೋದಂತ ಬೇಕಾದರೆ ನಾನು ಹೇಳ್ತೇನೆ. ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರ್ತದೆ. ನಾನು ನೋಡಿದ್ದೇನೆ, ಈ ಬಾಣಂತಿಯನ್ನು ನೋಡ್ಕೊಳ್ಳಿಕ್ಕೆ ಬರುವಂಥವ್ರು ತುಂಬ ಬಿಸಿ ನೀರು ಹಾಕುವಂಥದ್ದು, ಬಾಣಂತಿಗೂ ಬಿಸಿ ನೀರು ಹಾಕುವಂಥದ್ದು. ಚಿಕ್ಕ ಮಕ್ಕಳಿಗೆ ನಾನೇ ಅಷ್ಟು ಸ್ನಾನ ಮಾಡೋದಿಲ್ಲ, ಅದಕ್ಕಿಂತ ಜಾಸ್ತಿ ಬಿಸಿ ನೀರು ನನಗೆ ಹಾಕಬೇಕಂತ ಹೇಳ್ತಾ ಇದ್ರು. ಸೊ ನಾನು ವಾರ್ಮ್ ವಾಟರ್ ಅಷ್ಟೇ ಮಕ್ಕಳಿಗೆ, ನಾವು ನಮ್ಮ ಕೈ ಹೀಗೆ ಮುಳುಗಿಸುವಾಗ ನಮಗೆ ವಾರ್ಮ್ ಅಂತ ಹೇಳಿ ಫೀಲ್ ಆದರೆ ಅಷ್ಟೇ ಸಾಕು. ಅಂದರೆ ಆ ಕಾಲಕ್ಕೆ ಅನುಸಾರವಾಗಿ, ತುಂಬ ಚಳಿಗಾಲ ಇದ್ದರೆ ವಾರ್ಮ್ ವಾಟರ್ ಬೇಗನೆ ತಣ್ಣಗಾಗ್ತದೆ. ಸೊ ಹಾಗಲ್ಲ, ಈ ಸೆಕೆಗಾಲದಲ್ಲೆಲ್ಲ ಇದ್ದಾರೆ ಆದರೆ ಮಕ್ಕಳಿಗೆ ಓವರ್ ಆಗಿ ಬಟ್ಟೆ ಹಾಕುವಂಥದ್ದೆಲ್ಲ ನಿಲ್ಲಿಸಿ, ಮತ್ತು ಸ್ನಾನ ಮಾಡಿಸುವಾಗ ಕೂಡ ವಾರ್ಮ್ ವಾಟರ್ ಸಾಕಾಗ್ತದೆ ಮಕ್ಕಳಿಗೆ, ಅದಕ್ಕಿಂತ ಜಾಸ್ತಿ ಬಿಸಿ ಹಾಕಲಿಕ್ಕೆ ಹೋಗಬೇಡಿ. ನಮ್ಮ ಸ್ಕಿನ್ನಲ್ಲಿ ಕೂಡ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಇರ್ತದೆ. ಸೊ ಅದೇ ರೀತಿಯಲ್ಲಿ ಚಿಕ್ಕ ಮಕ್ಕಳ ಸ್ಕಿನ್ನಲ್ಲಿ ಕೂಡ ಆ ಸ್ಕಿನ್ ಡ್ರೈ ಆಗದೇ ಇರಲಿಕ್ಕೆ ಅಥವಾ ಅದರ ಮಾಯಿಶ್ಚರ್ ಹೋಗದೇ ಇರಲಿಕ್ಕೆ ಒಂದು ರೀತಿಯ ಆಯಿಲ್ ರೀತಿಯಲ್ಲಿ ಇರ್ತದೆ, ಆಯಿಲ್ ಪದರ ಕೂಡ, ಆಯಿಲ್ ಡಕ್ಟ್ಸ್ ಎಲ್ಲ ಇರ್ತದೆ ನಮ್ಮ ಸ್ಕಿನ್ನಲ್ಲಿ. ಸೊ ಅಂಥ ಡಕ್ಟಿಂದ ಆಯಿಲ್ ಪ್ರೊಡ್ಯೂಸ್ ಆಗಿ ಮಕ್ಕಳ ಸ್ಕಿನ್ ಡ್ರೈ ಆಗದೇ ಇರಲಿಕ್ಕೆ, ಸ್ಕಿನ್ ಇರಿಟೇಟೆಡ್ ಆಗದೇ ಇರಲಿಕ್ಕೆ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ನೀವು ತುಂಬ ಬಿಸಿ ನೀರು ಹಾಕಿ ಎಣ್ಣೆಯನ್ನು ಮೊದಲು ಹಚ್ಚುವಂಥದ್ದು, ದಪ್ಪ ಮಾಡಿ ಎಣ್ಣೆ ಹಚ್ಚುವಂಥದ್ದು, ಮತ್ತೆ ಮಗುವಿಗೆ ಬಿಸಿ ನೀರನ್ನು ಹಾಕಿ ಸ್ನಾನ ಮಾಡಿಸುವಂಥದ್ದು. ಮಗು ಹೊಟ್ಟೆ ಒಳಗೆ ಬಿಸಿ ನೀರಲ್ಲೇ ಇದ್ದಂಥದ್ದು, ವಾರ್ಮ್ ವಾಟರಲ್ಲೇ ಇದ್ದಂಥದ್ದು, ಕುದಿ ನೀರಲ್ಲಿ ಮಗು ಇರಲಿಲ್ಲ ಒಳಗೆ. ಹಾಗಾಗಿ ಹೆಚ್ಚು ನೀರನ್ನು ಅದಕ್ಕೆ ಬಿಸಿಯಾಗಿ ಹಾಕಲಿಕ್ಕೆ ಹೋಗಬೇಡಿ. ವಾರ್ಮ್ ವಾಟರನ್ನು ಹಾಕಿ
ಹೆಚ್ಚು ಬಿಸಿ ನೀರು ಹಾಕಿದ ಕೂಡಲೇ ಆ ಆಯಿಲ್ ಏನಾಗ್ತದೆ ಅಂತ ಹೇಳಿ ಎಲ್ಲದರಿಂದ ಹೊರಗೆ ಬಂದು ಈ ನೀರು ಜೊತೆಯಲ್ಲಿ ಎಲ್ಲ ಹೋಗಿಬಿಡ್ತದೆ, ಸ್ಕಿನ್ನಲ್ಲಿರುವ ಮಾಯ್ಶ್ಚರೇ ಹೋಗಿಬಿಡ್ತದೆ. ನೀವು ಹೊರಗಡೆಯಿಂದ ಎಷ್ಟು ಆಯಿಲ್ ಹಾಕಿ ತೊಳೆದ್ರೂ ಕೂಡ ಆ ಒಂದು ನ್ಯಾಚುರಲ್ ಮಾಯ್ಶ್ಚರೈಸೇಷನ್ ಉಂಟಲ್ಲ ಸ್ಕಿನ್ನಲ್ಲಿ ಸಿಗುವಂಥದ್ದು ಅದು ಅವರಿಗೆ ಸಿಗುದಿಲ್ಲ. ಆ ಟೈಮ್ನಲ್ಲಿ ಸ್ಕಿನ್ ಇರಿಟೇಟೆಡ್ ಆಗಿ ಡ್ರೈ ಆಗಿ ಕೆಲವೊಮ್ಮೆ ಡ್ರೈನೆಸ್ ಬರ್ತದೆ, ಎಳೆದ ಹಾಗೆಲ್ಲ ಆಗ್ತದೆ ಮಕ್ಕಳಿಗೆ ಸ್ಕಿನ್. ಇಲ್ಲ ಕೆಲವೊಮ್ಮೆ ಕ್ರ್ಯಾಕ್ಸ್ ಬಂದ ರೀತಿಯಲ್ಲಿ ಸ್ವಲ್ಪ ದಪ್ಪದ ಹಾಗೆ ಕ್ರ್ಯಾಕ್ಸ್ ಎಲ್ಲ ಬರ್ತದೆ. ಮತ್ತು ಕೆಲವರಿಗೆ ಈ ಗುಳ್ಳೆಗಳು ಬೀಳುವಂಥದ್ದು, ಅದು ನಿಯೋನೆಟಲ್ ಆಕ್ನೆನೇ ಅಲ್ಲ, ಬೇರೆ ಗುಳ್ಳೆಗಳು ಬಿದ್ದು ಸೊ ಅದು ಒಡೆದ ನಂತರ ಅದಕ್ಕೆ ಏನಾದರೂ ಇನ್ಫೆಕ್ಷನ್ ಆಗಿ ಮಕ್ಕಳಿಗೆ ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ ಎಲ್ಲ ಆಗುವಂಥದ್ದು, ಅಲರ್ಜೀಸ್ ಆಗುವಂಥದ್ದು, ಇನ್ಫೆಕ್ಷನ್ಸ್ ಆಗುವಂಥದ್ದು ಇದೆಲ್ಲ ಆಗ್ತದೆ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ನೀವು ಸೋಪ್ ಕೂಡ ಹಾಕಲಿಕ್ಕೆ ಹೋಗ್ಬಿಡಿ, ಅವರಿಗೆ ಅಗತ್ಯ ಇಲ್ಲ. ಅವರೇನು ಗದ್ದೆ ಹೂಡಲಿಕ್ಕೆ ಹೋಗ್ತಾರಾ? ಇಲ್ಲ ಅಲ್ಲ. ಸೊ ಅವರಿಗೆ ಅದರ ಅಗತ್ಯ ಇಲ್ಲ. ಚಿಕ್ಕ ಮಕ್ಕಳನ್ನು ನೀವು ಮನೆಗೆ ತರ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೆ ಫಸ್ಟ್ 1 to 2 ವೀಕ್ಸ್ ನೀವು ಸ್ನಾನ ಮಾಡಿಸದಿದ್ರೂ ಕೂಡ ಸ್ಪಂಜ್ ಬಾತ್ ಕೊಟ್ಟರು ಕೂಡ ನಡೀತದೆ. ನಿಮಗೆ ಸ್ನಾನ ಮಾಡಿಸ್ಲಿಕ್ಕೇ ಇದ್ದರೆ ವಾರ್ಮ್ ವಾಟರಲ್ಲಿ ಸ್ನಾನ ಮಾಡಿಸಿ, ಯಾವುದಾದ್ರೂ ಜೆಂಟಲ್ ಸೋಪ್ ಅಥವಾ ಕ್ಲೆನ್ಸರ್ ಬೇಕಾದರೆ ನಿಮಗೆ ಹಾಕ್ಬೋದು. ಅಥವಾ ಹಾಕದೆ ಕೂಡ ನೀವು ಖಾಲಿ ನೀರನ್ನು ಹಾಕಿ ವಾಶ್ ಮಾಡಿದರೂ ಕೂಡ ಸಾಕು. ಯಾಕಂದರೆ ಮಲಗಿದಲ್ಲಿಯೇ ಮಲಗಿರುವಂಥದ್ದು ಎಲ್ಲಿಗೂ ಹೋಗೋದಿಲ್ಲ. ಮತ್ತು ನೀವು ಪೌಡರ್ ಅದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಮೇಯ್ನಾಗಿ ಪೌಡ್ರನ್ನ ಅಗತ್ಯ ಮಕ್ಕಳಿಗೆ ಇಲ್ಲ. ಪೌಡರ್ ಇದು ಕೆಲಸ ಏನಂತ ಹೇಳಿದರೆ, ಈಗ ಮೊದಲೆಲ್ಲ ಹಳೆ ಕಾಲದಲ್ಲಿ ನೆತ್ತಿಗೆ ಪೌಡರ್ ಹಾಕ್ತಾ ಇದ್ರು ಬಿಸಿ ಮಾಡಿ ಸ್ನಾನ ಮಾಡಿ ಬಂದ ಕೂಡಲೇ, ಯಾಕಂದರೆ ತಲೆಗೆ ನೀರು ಇಳಿತದೆ ಅಂತ ಹೇಳಿ, ನೀರು ಎಳೆದುಕೊಳ್ಳಿಕ್ಕೆ ಅಂತ ಹೇಳಿ. ಸೊ ಆ ಒಂದು ಪೌಡರ್ನ ಕೆಲಸ ಕೂಡ ಅದೇನೆ, ಸ್ಕಿನ್ನ ಮಾಯ್ಶ್ಚರನ್ನು ಎಳೆದು ತೆಗೆಯುವಂಥದ್ದು. ಮತ್ತು ಸ್ಕಿನ್ನಿಂದ ಆ ಮಗುವಿಗಾದರೂ ಕೂಡ ಬೆವರು ಬರಲೇಬೇಕು. ಯಾಕೆಂದರೆ ಮಗು ಕೂಡ ನಮ್ಮ ಹಾಗೇನೆ ಅಲ್ವಾ. ಸೊ ಅದೊಂದು ನ್ಯಾಚುರಲ್ ಪ್ರೊಸೆಸ್. ಆ ಬೆವರು ಸ್ಕಿನ್ನಿಂದ ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ. ಎಲ್ಲ ಡಕ್ಟ್ಗಳೇನೆಲ್ಲ ಇರ್ತದೆ, ಸಣ್ಣ ಸಣ್ಣ ರಂಧ್ರಗಳಿರ್ತದೆ, ಅದರಿಂದ ಬೆವರು ಹೊರಗೆ ಬರುವಂಥದ್ದು. ಸೊ ಆ ಬೆವರನ್ನು ಕೂಡ ಅದು ಬ್ಲಾಕ್ ಮಾಡಿಬಿಡ್ತದೆ. ಬೆವರು ಕೂಡ ಹೊರಗಡೆ ಬರೋದಿಲ್ಲ. ನಿಮ್ಗೆ ಅನ್ಸ್ಬೋದು ಆ ಸ್ನಾನ ಮಾಡಿ ಬಂದ ಕೂಡಲೇ ಎಷ್ಟು ದಪ್ಪ ಪೌಡರ್ ಹಾಕಿ ಒಳ್ಳೆ ಪರಿಮಳ ಬರ್ತಾ ಉಂಟು, ಮಗು ಚೆಂದ ಮಾಡಿ ಮಲಗಿದೆ ಅಂತ ಹೇಳಿ. ಬಟ್ ಮಗುವಿನ ಸ್ವೆಟ್ ಡಕ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ನೀವು ಬ್ಲಾಕ್ ಮಾಡ್ತಾ ಇದ್ದೀರಾ, ಪೋರ್ಸನ್ನು ಬ್ಲಾಕ್ ಮಾಡಿ ಬಿಡ್ತಾ ಇದ್ದೀರಾ. ಸೊ ಸರಿಯಾಗಿ ಮಗುವಿನ ಸ್ಕಿನ್ನಿಂದ ಬೆವರು ಕೂಡ ಹೊರಗೆ ಹೋಗ್ತಾ ಇಲ್ಲ. ಯೂರಿನ್ ಮೂಲಕ ಮತ್ತು ಈ ರೀತಿ ಬೆವರು ಮೂಲಕ ಎಲ್ಲ ಟಾಕ್ಸಿನ್ಸ್ ಅನ್ನು ಹೊರಗೆ ಹೋಗುವಂಥದ್ದು ಅದು ಒಳ್ಳೆದಲ್ಲ. ಟಾಕ್ಸಿನ್ ಇರುವಂತಹ ಬೆವರದು. ಸೊ ಅದು ಹೊರಗೆ ಹೋಗಲೇಬೇಕು. ಅದು ಹೋಗದಿದ್ರೂ ಕೂಡ ಒಂದು ರೀತಿಯ ತೊಂದರೆನೇ ಮಗುವಿಗೆ. ಸೊ ಆ ರೀತಿ ಪೌಡರ್ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಮಾಯ್ಶ್ಚರೈಸರ್ ಅಗತ್ಯ ಇದ್ರೆ ಮಾತ್ರ ಹಾಕಿ. ನೋಡಿ, ಇವನು ಹುಟ್ಟಿದ ನಂತರ ನಾನು ಮಾಯ್ಶ್ಚರೈಸರ್ ತರಲೇ ಇಲ್ಲ. ಪೌಡರ್ ಉಂಟು, ಅಲ್ಲಿ ಉಂಟು ನೋಡಿ. ನಾನು ಹಾಕೋದಿಲ್ಲ ಪೌಡರ್. ನಾನು ಸಿಯೋನ್ಗೆ ಕೂಡ ಹಾಕ್ತಾ ಇರಲಿಲ್ಲ, ಇವನಿಗೆ ಕೂಡ ಹಾಕುದಿಲ್ಲ. ನಾನು ಪೌಡರ್ ಹಾಕಲೇ ಇಲ್ಲ ಇಷ್ಟರವರೆಗೆ. ಪೌಡರ್ ಉಂಟು, ಅದು ಯಾಕೆ ಗೊತ್ತಾ, ಯಾವಾಗಲಾದರೂ ನನಗೆ ಎಲ್ಲಿಯಾದರೂ ಈಗ ಅಂದರೆ ಇಲ್ಲಿ ಈ ರೀತಿಯಲ್ಲಿ ನಾವು ಇನ್ನೋವೇಸಲ್ಲಿ ಯೂಸ್ ಮಾಡ್ತೇವಲ್ಲ, ಸೊ ಇಲ್ಲಿ ಎಲ್ಲ ಸ್ವಲ್ಪ ರೆಡ್ನೆಸ್ ಎಲ್ಲ ಆದರೆ ಅಲ್ಲಿ ತಾಗದೇ ಇರ್ಲಿಕ್ಕೆ ಅಂತ ಹೇಳಿ ನಾನು ಯೂಸ್ ಮಾಡ್ತೇನೆ. ಅದನ್ನು ಬಿಟ್ಟರೆ ಈ ಬೆಲೂನ್ ಎಲ್ಲ ಉಂಟಲ್ಲ, ಇಡ್ಲಿ ಸ್ಟೋರ್ ಮಾಡಿ ಬೆಲೂನ್ ಎಲ್ಲ ತಂದದ್ದು ಇಡ್ಲಿಕ್ಕೆ, ಸೊ ಅದು ಅಂಟದೇ ಇರಲಿಕ್ಕೆ ಅಂತ ಹೇಳಿ ಅದಕ್ಕೆ ನಾನು ಬೇಬಿ ಪೌಡರನ್ನು ಯೂಸ್ ಮಾಡ್ತೇನೆ. ಅದೇ ರೀತಿ ಕೆಲವೊಂದು ಎಕ್ಸ್ಟರ್ನಲ್ ಯೂಸಸ್ಸಿಗೆ ಮಾತ್ರ, ಈ ರೀತಿ ನಾನು ಬೇರೆ ಯೂಸನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಮಗುವಿಗೆ ಕೂಡ ಪೌಡರ್ ಹಾಕೋದಿಲ್ಲ. ಸೊ ಮಗುವಿಗೆ ಪೌಡರ್ನ ಅಗತ್ಯ ಇಲ್ಲ. ಮಾಯ್ಶ್ಚರೈಸರ್ ಬೇಕಾದರೆ ಮಾತ್ರ ಯೂಸ್ ಮಾಡಿ, ಸ್ಕಿನ್ ಡ್ರೈ ಇದೆ ಆದರೆ ಮಾತ್ರ ಯೂಸ್ ಮಾಡಿ. ಸೊ ಸೆಕೆಗಾಲದಲ್ಲಿ ನೀವು ಮಕ್ಕಳಿಗೆ ಯಾವ ರೀತಿಯಲ್ಲಿ ಮಕ್ಕಳ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಬೋದು ಅಂತ ಹೇಳಿದರೆ, ಆಗಾಗ ಬೆವರ್ತಾ ಇರ್ತಾರೆ, ನೀವು ಆಗಾಗ ಅವರಿಗೆ ಲೂಕ್ ವಾರ್ಮ್ ವಾಟರಲ್ಲಿ ಸ್ಪಂಜ್ ಬಾತನ್ನು ಕೊಡಿ. ಯಾಕೆಂದರೆ ಆ ಸ್ವೆಟ್ ಬಂದು ಕೂಡ ಅಲ್ಲಿ ಡಸ್ಟ್ ಅಕಮುಲೇಟ್ ಆಗಿ ಅಲ್ಲಿಂದ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಅಲ್ಲಿ ನೀವು ಜಸ್ಟ್ ಸ್ಪಂಜ್ ಬಾತನ್ನು ಕೊಟ್ಟರೆ ಆಯಿತು. ಮಾಯ್ಶ್ಚರೈಸರನ್ನು ಜಾಸ್ತಿ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ ಅಗತ್ಯ ಇಲ್ಲದೇ ಇದ್ದರೆ. ಯಾಕೆಂದರೆ ಸಮ್ಮರಲ್ಲಿ ತುಂಬ ಬೆವರ್ತದೆ, ಆಯಿಲ್ ಸ್ಕಿನ್ನಿಗೆ ಬಿದ್ದ ಕೂಡಲೇ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅದರದ್ದು ಕೂಡ ಅಗತ್ಯ ಇಲ್ಲ. ಡೈಲಿ ನೀವು ಆಯಿಲ್ ಮಸಾಜ್ ಮಾಡ್ತಾ ಇದ್ರೆ ಇದು ಕಂಪ್ಲೀಟ್ಲಿ ನಿಮಗೆ ಬಿಟ್ಟಿರುವಂಥದ್ದು. ನನ್ನ ಈ ಮಗನಿಗೆ ನಾನು ಆಯಿಲ್ ಮಸಾಜ್ ಮಾಡಲೇ ಇಲ್ಲ. ಮೇ ಬಿ ಇವನಿಗೆ ಅಂದರೆ ಈ ಆಂಟಿ ಬರ್ತಿರಲ್ವ ಸ್ನಾನ ಮಾಡಿಸ್ಲಿಕ್ಕೆ, ಅವರೊಂದು ಟೋಟಲ್ ಆಗಿ ಒಂದು 20 to 25 ಡೇಸ್ ಏನಾದರೂ ಇವನಿಗೆ ಸಿಕ್ಕಿರ್ಬೋದು ಆಯಿಲ್ ಮಸಾಜ್. ಅದರ ನಂತರ ಇವನಿಗೆ ಆಯಿಲ್ ಮಸಾಜ್ ನಾನು ಕೊಟ್ಟೇ ಇಲ್ಲ. ಹಾಗಾಗಿ ನನ್ನ ಮಗ ಆದ್ರೂ ನೋಡಿ, ಕೆಲವರು ಹೇಳ್ತಾರೆ ಆಯಿಲ್ ಮಸಾಜ್ ಕೊಟ್ಟರೆ ಮಾತ್ರ ಮೂಳೆ ಗಟ್ಟಿಯಾಗುವಂಥದ್ದು, ನಡೆಯುವಂಥದ್ದು, ಓಡುವಂಥದ್ದು ಅಂತ ಹೇಳಿ. ನನ್ನ ಮಗು 3 ತಿಂಗಳಾಗುವಾಗನೇ ಕೌಚಿ ಬಿದ್ದು ಎಣ್ಣೆ ಲೇನ್ಸ ಇಲ್ಲ, ಏನು ಕೂಡ ಮಾಡಲಿಲ್ಲ. ನಾನು ಬಾಣಂತಿ ಆಹಾರ ಕೂಡ ನಾನು ತಿನ್ನಲಿಲ್ಲ, ನಿಮಗೆ ಗೊತ್ತಿರ್ಬೋದು. ಸೊ ಏನು ಮಾಡದಿದ್ರು ಕೂಡ ನನ್ನ ಮಗ ಈಗ ಹಿಡಿದು ನಡೀತಾನೆ. ಕೈ ಬಿಟ್ಟು ಒಂದೊಂದು ಹೆಜ್ಜೆ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಈಗ ಅವನಿಗೆ 10ನೇ ತಿಂಗಳು ಕಂಪ್ಲೀಟ್ ಆಗಿ 11ನೇ ತಿಂಗಳು ಸ್ಟಾರ್ಟ್ ಆದಂಥದ್ದು ಮಾತ್ರ. ಸೊ ಎಣ್ಣೆ ಹಚ್ಚದಿದ್ರು ಕೂಡ ಮಕ್ಕಳು ಆ ಟೈಮ್ನಲ್ಲಿ ಆ ಮೈಲ್ ಸ್ಟೋನನ್ನು ಅಚೀವ್ ಮಾಡ್ತಾರೆ. ನೆಕ್ಸ್ಟ್ ಇನ್ನು ಚಳಿಗಾಲದಲ್ಲಿ ನೀವು ಸ್ಕಿನ್ನನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಹೇಳಿದರೆ, ಚಳಿಗಾಲದಲ್ಲಿ
ಸ್ವಲ್ಪ ಸ್ಕಿನ್ ಡ್ರೈ ಆಗ್ತದೆ. ಅಗತ್ಯ ಇದ್ರೆ ಮಾಯಶ್ಚರೈಸರನ್ನು ಹಾಕಿಕೊಡಿ. ಮತ್ತು ಚಳಿಗಾಲದಲ್ಲಿ ಚಳಿ ಇಲ್ಲದೆ ಇದ್ದರೆ, ಚಳಿಗಾಲ ಉಂಟು ನಿಮಗೆ ಚಳಿ ಆಗ್ತಾ ಉಂಟು ಅಂತ ಹೇಳಿ ಮಗುವಿಗೆ ತುಂಬ ದಪ್ಪ ಬಟ್ಟೆ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಅದರಿಂದ ಕೂಡ ಮಕ್ಕಳಿಗೆ ಬೆವರು ಬಂದು ಅದು ಅಲ್ಲಿ ನಿಂತು ಅದರಿಂದ ಕೂಡ ಇನ್ಫೆಕ್ಷನ್ ಎಲ್ಲ ಆಗುವಂಥ ಚಾನ್ಸಸ್ ಇದೆ. ಸೊ ಅದು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಮಳೆಗಾಲದಲ್ಲಿ ನೀವು ಸ್ಕಿನ್ನನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಹೇಳಿದರೆ, ಮಳೆಗಾಲದಲ್ಲಿ ಬಟ್ಟೆ ಕಂಪ್ಲೀಟಾಗಿ ಡ್ರೈ ಆಗಿರುವಂಥ ಬಟ್ಟೆಯನ್ನೇ ಹಾಕಿ, ಚಿಕ್ಕ ಮಗು ಆಗಿರ್ಬೋದು, ದೊಡ್ಡ ಮಕ್ಕಳಾಗಿರ್ಬೋದು, ಸೊ ಕಂಪ್ಲೀಟಾಗಿ ಒಣಗಿರುವಂಥ ಬಟ್ಟೆಯನ್ನೇ ಹಾಕಿ ಕಂಪ್ಲೀಟ್ ಡ್ರೈ ಆಗಿರಲಿ. ಇಲ್ಲಾದರೆ ಫಂಗಲ್ ಇನ್ಫೆಕ್ಷನ್ ಆಗುವಂಥದ್ದು ತುಂಬ ಹೆಚ್ಚು ಸ್ಕಿನ್ನಿಗೆ. ಸೊ ಮಳೆಗಾಲದಲ್ಲಿ ನೀವು ಬೇಕಾದರೆ ಮಾಯಶ್ಚರೈಸರನ್ನು ಹಾಕಿ ಕೊಡ್ಬೋದು. ಟೋಟಲಿ ಡಿಪೆಂಡ್ಸ್. ನೋಡಿ, ನನ್ನ ಮಗುವಿನ ಸ್ಕಿನ್ನಲ್ಲಿ ಅವನಿಗೆ ಮಾಯಶ್ಚರ್ ಇದು ಯಾವುದೇ ಕಡಿಮೆ ಇಲ್ಲ. ನೋಡಿ, ಈ ರೀತಿಯಲ್ಲಿ ನಾನು ಗೆರೆ ಹಾಕಿದ್ರು ಕೂಡ ಅವನಿಗೆ ಕಿಚಿಲಾಗ್ತಾ ಉಂಟು. ಸೊ ಗೆರೆ ಹಾಕಿದ್ರು ಕೂಡ ವೈಟ್ ಗೆರೆ ಬೀಳೋದಿಲ್ಲ. ನಿಮ್ಮ ಮಗುವಿನ ಸ್ಕಿನ್ ಡ್ರೈ ಆಗಿದೆ ಆದರೆ ಜಸ್ಟ್ ಈ ರೀತಿಯಲ್ಲಿ ಒಂದು ಗೆರೆನ ಎಳೆದ ಕೂಡಲೇ ಅಲ್ಲಿ ವೈಟ್ ಆಗ್ತದೆ. ಮತ್ತು ಸ್ವಲ್ಪ ಸ್ಕೇಲ್ಸ್ ರೀತಿಯಲ್ಲಿ ಎದ್ದು ಬಂದ ಹಾಗೆ ಕಾಣ್ತದೆ, ಬಿಳಿಯಾದ ಹಾಗೆ. ಸೊ ಅಂಥ ಮಕ್ಕಳಾದರೆ ಅವರಿಗೆ ಮಾಯಶ್ಚರ್ ಕಡಿಮೆ ಇದೆ ಸ್ಕಿನ್ನಲ್ಲಿ ಅಂತ ಹೇಳಿ ಎಕ್ಸ್ಟರ್ನಲ್ ಮಾಯಶ್ಚರನ್ನು ಅಗತ್ಯ ಇದೆ ಅಂತ ಹೇಳಿ. ಎಕ್ಸ್ಟರ್ನಲ್ ಮಾಯಶ್ಚರ್ ಅಂತ ಹೇಳಿದರೆ ನಿಮಗೆ ದೊಡ್ಡ ದೊಡ್ಡ ಕ್ರೀಮ್ಸನ್ನೇ ತಂದು ಹಾಕಬೇಕು, ಬ್ರ್ಯಾಂಡೆಡ್ ಕ್ರೀಮ್ಸ್ ಹಾಕಬೇಕಂತ ಏನಿಲ್ಲ. ನ್ಯಾಚುರಲ್ ಕೋಕೋನಟ್ ಆಯಿಲ್ ಮನೆಯಲ್ಲೇ ಮಾಡಿಸಿರುವಂತಹ ತೆಂಗಿನ ಎಣ್ಣೆ ಇದ್ದರೆ, ಅಥವಾ ವರ್ಜಿನ್ ಕೋಕೋನಟ್ ಆಯಿಲ್, ಆಲಿವ್ ಆಯಿಲ್ ಇಂಥದ್ದೆಲ್ಲ ಸಿಗ್ತದೆ ಅಲ್ವಾ. ಸೊ ಅದನ್ನು ಸ್ವಲ್ಪ ಜಸ್ಟ್ ಕೈಗೆ ಅಪ್ಲೈ ಮಾಡಿಕೊಂಡು ಮಕ್ಕಳಿಗೆ ಹಾಕಿಕೊಡಿ. ಸೊ ಅದೇ ರೀತಿಯಲ್ಲಿ ಮತ್ತೆ ಡೈಪರೆಲ್ಲ ಹಾಕ್ತಾ ಇದ್ದೀರಾ ಆದರೆ ಮಕ್ಕಳಿಗೆ ತುಂಬ ಜಾಗ್ರತೆ ಮಾಡಬೇಕು. ಯಾವುದೇ ಕಾಲದಲ್ಲಿ, ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಆಗಿರ್ಬೋದು, ಎಲ್ಲ ಕಾಲದಲ್ಲಿ ಸಹ ನೀವು ಡೈಪರ್ ಹಾಕ್ತಾ ಇದ್ದೀರಾ ಆದರೆ ಡೈಲಿ ಒಂದು 2 ದಿನಕ್ಕೊಮ್ಮೆ ಆದರೂ ಸ್ವಲ್ಪ ಕೋಕೋನಟ್ ಆಯಿಲನ್ನು ಅಪ್ಲೈ ಮಾಡಿಕೊಡಿ ಆ ಒಂದು ಬಮ್ ಏರಿಯಾ ಏನಿದೆ ಅಲ್ಲಿಗೆಲ್ಲ. ಯಾಕೆ ಅಂತ ಹೇಳಿದರೆ ಡೈಪರ್ನ ಕೆಲಸ ಏನು, ಮಾಯ್ಶ್ಚರ್ ಎಳೆದು ತಗೊಳ್ಳುವಂಥದ್ದಲ್ವಾ. ಎಷ್ಟು ಯೂರಿನ್ ಬಿದ್ದರೂ ಕೂಡ ಅದು ಎಳಿತಾ ಇರ್ತದೆ. ಯೂರಿನ್ ಬೀಳದೇ ಇದ್ರೂ ಕೂಡ ಸ್ಕಿನ್ನಲ್ಲಿರುವಂತಹ ಮಾಯ್ಶ್ಚರ್ ಡೈಪರ್ ಸ್ಕಿನ್ನಿಗೆ ತಾಗಿ ನಿಲ್ಲುವಂಥದ್ದಲ್ಲ. ಸೊ ಅದರ ಕೆಲಸ ಏನು, ಅದು ಮಾಡ್ತಾನೆ ಇರ್ತದೆ. ಯಾಕೆಂದರೆ ವೆಟ್ನೆಸ್ಸನ್ನು ಎಳೆಯುವಂಥದ್ದು. ಸೊ ಸ್ಕಿನ್ನಲ್ಲಿರುವಂಥ ಮಾಯ್ಶ್ಚರನ್ನು ಕೂಡ ಅದು ಎಳೀತದೆ. ಹಾಗಾಗಿ ಡೈಪರ್ ಹಾಕುವ ಟೈಮ್ನಲ್ಲಿ ಕೂಡ ಸ್ಕಿನ್ನಿಗೆ ಮಾಯ್ಶ್ಚರೈಸೇಷನ್ ಅಗತ್ಯ ಇರ್ತದೆ. ಹಾಗಂತ ಹೇಳಿ ಡೈಪರ್ ಹಾಕಲಿಕ್ಕೆ ಮುಂಚೆ ನೀವು ಬೇಕಾದರೆ ಇದು ಎಂತ ಹೇಳ್ತಾರೆ, ರ್ಯಾಷಸ್ ಕ್ರೀಮ್, ಇದು ಬೇಕಾದರೆ ನಿಮಗೆ ಅಪ್ಲೈ ಮಾಡ್ಕೊಳ್ಬೋದು. ಬಿದ್ದರೆ ಮಾತ್ರ ರ್ಯಾಷಸ್, ಇಲ್ಲಾದರೆ ಮಾಯ್ಶ್ಚರೈಸರ್ ಹಾಕಿ ತೆಳುವಾಗಿರುವಂತಹ ಮಾಯ್ಶ್ಚರೈಸರನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ, ಸ್ವಲ್ಪ ಏರ್ ಡ್ರೈ ಆದ ನಂತರ ಡೈಪರನ್ನು ಕೂಡ ನೀವು ಹಾಕಿಕೊಡ್ಬೋದು. ಸೊ ಹಾಗೆ ನೀವು ಒಂದು 2-3 ದಿನಕ್ಕೊಮ್ಮೆ ಆದರೂ ಸ್ವಲ್ಪ ಏನಾದರೂ ಒಂದು ಆಯಿಲ್, ಏನಾದರೂ ಎಸೆನ್ಷಿಯಲ್ ಆಯಿಲ್ಸ್ ಅಂಥದ್ದು ಏನಾದರೂ ಹಾಕಿ ಮಾಯ್ಶ್ಚರೈಸ್ ಮಾಡಿ ಕೊಟ್ಟರೆ ಮಕ್ಕಳ ಸ್ಕಿನ್ ಒಳ್ಳೆ ಹೆಲ್ದಿಯಾಗಿ ಮೇಂಟೈನ್ ಆಗ್ತದೆ. ಮಾಯ್ಶ್ಚರ್ ಕೂಡ ಹೋಗೋದಿಲ್ಲ, ಮತ್ತು ಈ ವೈಟ್ ಆಗಿ ಡಾಟ್ ಕೂಡ ಬೀಳೋದಿಲ್ಲ. ಇಲ್ಲಾದರೆ ಬಮ್ ಏರಿಯಾಗೆಲ್ಲ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಸಿಯೋನಿಗೆ ನಾನು ಡೈಪರ್ಸನ್ನು ಹಾಕೋ ಟೈಮ್ನಲ್ಲಿ ಮಾಯ್ಶ್ಚರೈಸರ್ ಹಾಕ್ತಾ ಇರಲಿಲ್ಲ, ಬಟ್ ಆಗ ಅವನಿಗೆ ಸ್ವಲ್ಪ ವೈಟ್ ಪ್ಯಾಚಸ್ ಬಿದ್ದ ಹಾಗೆ ಆಗಿತ್ತು, ಅಂದರೆ ಫುಲ್ ಸ್ಕಿನ್ ಡ್ರೈ ಆಗಿ. ಸೊ ಅದನ್ನೊಂದನ್ನು ನೀವು ಕೇರ್ ಮಾಡಬೇಕು. ಸೊ ಈ ವಿಡಿಯೋ ಆ್ಯಕ್ಚುಲಿ ಪ್ಲ್ಯಾಂಡ್ ವಿಡಿಯೋ ಅಲ್ಲ, ನಾನು ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಹೇಳಿ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಟೈಮ್ ಇತ್ತು, ಮಕ್ಕಳು ಕೂಡ ಆಟ ಆಡ್ತಾ ಇದ್ರು. ಸೊ ಹಾಗಾಗಿ ಇದನ್ನು ರ್ಯಾಂಡಮ್ ಆಗಿ ನಾನು ಶೂಟ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಡೀಟೇಲ್ಡ್ ಪಾಯಿಂಟ್ಸ್ ಏನು ಕೂಡ ನಾನು ಮಾಡ್ಕೊಳ್ಳಿಲ್ಲ. ಸ್ಕ್ರಿಪ್ಟ್ ಎಲ್ಲ ಮಾಡುವಷ್ಟು ನನಗೆ ಟೈಮ್ ಕೂಡ ಇರಲಿಲ್ಲ. ಸೊ ನನಗೆ ಅನಿಸಿದ ಪ್ರಕಾರ ನಾನು ಹೇಳಿದ್ದೇನೆ. ಸೊ ಸ್ಕಿನ್ ಕಲರನ್ನು ನೀವು ಜೆನೆಟಿಕ್ ಅದನ್ನು ಚೇಂಜ್ ಮಾಡಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಕಪ್ಪಾದರೂ ಬಿಳಿಯಾದರೂ ಮಕ್ಕಳು ದೇವರು ಕೊಟ್ಟಿರುವಂತಹ ಅಮೂಲ್ಯವಾದಂತಹ ಗಿಫ್ಟ್. ಸೊ ಅವರನ್ನು ಯಾವತ್ತೂ ಕೂಡ ಬಿಡುಪು ಮಾಡಲಿಕ್ಕೆ ನೋಡಲಿಕ್ಕೆ ಹೋಗಬೇಡಿ, ಅದರ ಅಗತ್ಯ ಇಲ್ಲ. ಯಾವುದೇ ಸ್ಕಿನ್ ಕಲರ್ ಆದರೂ ಕೂಡ ನಿಮ್ಮ ಸ್ಕಿನ್ನನ್ನು ನೀವೇ ಇಷ್ಟಪಡದೇ ಇದ್ದರೆ ಬೇರೆಯವರು ಇಷ್ಟಪಡ್ತಾರಾ ಅಲ್ವಾ. ಸೊ ಹಾಗಾಗಿ ನಿಮ್ಮ ಸ್ಕಿನ್ನನ್ನು ನೀವೇ ಇಷ್ಟಪಡಿ, ನಿಮ್ಮ ಮಕ್ಕಳ ಸ್ಕಿನ್ನನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡಿ. ಯಾವುದೇ ಕಲರ್ ಇರಲಿ, ನೀವಿಬ್ಬರು ಕೂಡ ಈಗ ಬಿಳಿದು ಮಗು ಸ್ವಲ್ಪ ಕಪ್ಪಾಗಿ ಹುಟ್ಟಿದೆ ಆದರೆ ತೊಂದರೆ ಇಲ್ಲ, ಅಕ್ಸೆಪ್ಟ್ ಮಾಡಿ, ಏನು ಅದರಲ್ಲಿ ಫಾಲ್ಟ್ ಇಲ್ಲ. ಯಾಕೆಂದರೆ ಈಗ ಹೇಗಿದ್ರೂ ಕೂಡ ಮಕ್ಕಳು ದೊಡ್ಡವರಾಗ್ತಾ ಇರೋ ಹಾಗೆಯೇ ಅವರ ಸ್ಕಿನ್ ಕಲರ್ ಚೇಂಜ್ ಆಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ 2 ವರ್ಷ 3 ವರ್ಷ ಆಗುವಾಗ ಅವ್ರದ್ದು ಸ್ಕಿನ್ ಕಲರ್ ಟೋಟಲಿ ಚೇಂಜ್ ಆಗ್ಬೋದು. ಸೊ ಅದು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಚಿಕ್ಕದಿರುವಾಗಲೇ ಅದನ್ನೆಲ್ಲ ಡಿಸೈಡ್ ಮಾಡಲಿಕ್ಕೆ ಹೋಗಿ. ಮತ್ತು ಯಾವುದ್ಯಾವುದೋ ಸ್ಕ್ರಬ್ ಹಾಕುವಂಥದ್ದು, ಮಕ್ಕಳ ಸ್ಕಿನ್ನನ್ನು ಸ್ಕ್ರಬ್ ಮಾಡಿದರೆ ಬಿಳಿ ಆಗ್ತದೆ ಅಂತ ಹೇಳಿ ಸ್ಕ್ರಬ್ಬನ್ನು ಹಾಕುವಂಥದ್ದು, ಯಾವುದಾದ್ರು ಪ್ಯಾಕ್ಸನ್ನು ಮಾಡಿ ಹಾಕುವಂಥದ್ದು ಬೇಡ. ಅವರ ಸ್ಕಿನ್ನಿಗೆ ಅದೆಲ್ಲ ಅಗತ್ಯ ಇಲ್ಲ. ಮತ್ತು ಮಕ್ಕಳಿಗೆ ಅಷ್ಟೊಂದು ಒಂದು ಹಾರ್ಶ್ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಹೋಗಬೇಡಿ. ಸೊ ಇಂಥ ಕಾಲದಲ್ಲೂ ಕೂಡ ಈ ರೀತಿಯೊಂದು ಥಿಂಕಿಂಗ್ ಇದೇ ಒಂದು ದೊಡ್ಡ ಬೇಜಾರು. ಸೊ ಹಾಗಾಗಿ ಇಂಥ ಪ್ರಾಕ್ಟೀಸಸನ್ನು ಯಾರು ಮಾಡಲಿಕ್ಕೆ ಹೋಗಬೇಡಿ. ಯಾರಿಗೂ ಇದರ ಬಗ್ಗೆ ಐಡಿಯಾ ಕೂಡ ಕೊಡಲಿಕ್ಕೆ ಹೋಗಬೇಡಿ. ನಿಮಗೆ ಹಾಗೆ ಕೂಡ ಸ್ಕಿನ್ನಿಗೆ ಏನಾದರೂ ಒಳ್ಳೆಯದು ಮಾಡಬೇಕಂತ ಅನಿಸಿದರೆ ನೀವು ನಿಮ್ಮ ಬ್ರೆಸ್ಟ್ ಮಿಲ್ಕನ್ನು
ನೀವು ಸ್ನಾನ ಮಾಡಿಸುವಂತಹ ವಾರ್ಮ್ ವಾಟರಿಗೆ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಎಕ್ಸ್ಟ್ರಾ ಇದೆ ಆದರೆ ನಿಮಗೆ ಪಂಪ್ ಮಾಡಿ ಆ ವಾಟರಿಗೆ ಹಾಕಿ ಅದರಿಂದ ಸ್ನಾನ ಮಾಡಿಸಿ ಮಗುವಿಗೆ, ಅದು ಕೂಡ ಒಳ್ಳೆಯದು. ಹಾಗೆ ಕೂಡ ನಿಮಗೆ ಮಾಯ್ಶ್ಚರೈಸರನ್ನು ಪರ್ಚೇಸ್ ಮಾಡಲಿಕ್ಕೆ ಅಗತ್ಯ ಇದ್ದು ಮಾಯ್ಶ್ಚರೈಸರ್ ಪರ್ಚೇಸ್ ಮಾಡಲಿಕ್ಕೆ ಹಣ ಇಲ್ಲದೇ ಇದ್ದರೆ ನಿಮ್ಮ ಬ್ರೆಸ್ಟ್ ಮಿಲ್ಕನ್ನೇ ಪಂಪ್ ಮಾಡಿ ಕೈಗೆ ಕಾಲಿಗೆಲ್ಲ ಚೆಂದ ಮಾಡಿ ಅಪ್ಲೈ ಮಾಡಿ. ನೆಕ್ಸ್ಟ್ ಮಗುವಿನ ನೆಕ್ ಹತ್ರ ಎಲ್ಲ ಕೆಲವೊಮ್ಮೆ ರೆಡ್ ರ್ಯಾಷಸ್ ಬಂದಾಗೆ ಆಗುತ್ತೆ, ಅದಕ್ಕೆ ಕೂಡ ಬ್ರೆಸ್ಟ್ ಮಿಲ್ಕನ್ನು ಅಪ್ಲೈ ಮಾಡಿ, ತುಂಬ ಒಳ್ಳೆಯದು. ಮತ್ತು ಬ್ರೆಸ್ಟ್ ಮಿಲ್ಕ್ ಅಂತೂ ತುಂಬಾ ಅಮೂಲ್ಯವಾದದ್ದು, ಅದರಿಂದ ತುಂಬಾ ಯೂಸಸ್ ಇದೆ. ಸೊ ಹಾಗೆ ನೀವು ಆ ರೀತಿಯಲ್ಲಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸುವಾಗ ಬ್ರೆಸ್ಟ್ ಮಿಲ್ಕ್ ಯೂಸ್ ಮಾಡಿದರೆ ಅದು ನ್ಯಾಚುರಲ್ ಒಂದು ಕೋಟಿಂಗನ್ನು ಕೊಡ್ತದೆ, ಮಾಯ್ಶ್ಚರೈಸೇಷನನ್ನು ಕೂಡ ಕೊಡ್ತದೆ. ಮತ್ತು ನೀವು ಬಾದಾಮ್ ನೆನೆಲಿಕ್ಕೆ ಹಾಕಿ, ಒಂದು 3-4 ಬಾದಾಮನ್ನು ನೆನೆಲಿಕ್ಕೆ ಹಾಕಿ ಇಡಿ. ಮಗುವಿಗೆ ಸ್ನಾನ ಮಾಡಿಸಲಿಕ್ಕೆ ಮುಂಚೆ ಅದನ್ನು ಈ ಕಲ್ಲಲ್ಲಿ ತೇಯ್ತಾರೆ ಅಲ್ವಾ, ಸೊ ಆ ರೀತಿಯಲ್ಲಿ ತೇಯ್ದು ಅದನ್ನು ಇಡೀ ಮೈಗೆ ಹಚ್ಚಿ, ಅಥವಾ ನೀವು ಅದರ ಬದಲಿಗೆ ರೆಡಿಮೇಡ್ ಆಲ್ಮಂಡ್ ಆಯಿಲ್ ಸಿಗ್ತದೆ ಅಲ್ವಾ, ಸೊ ಆ ಆಲ್ಮಂಡ್ ಆಯಿಲನ್ನು ಕೂಡ ಹಾಕಿ ಮಗುವಿಗೆ ಮಸಾಜ್ ಮಾಡಿ, ಜೆಂಟಲ್ ಮಸಾಜ್, ಉಜ್ಜಿ ಮಸಾಜ್ ಮಾಡಬೇಡಿ, ಜೆಂಟಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿ. ಹೆಚ್ಚು ಸೋಪ್ ಹಾಕ್ಲಿಕ್ಕೆ ಹೋಗಬೇಡಿ. ಕೆಲವರು 2 ರೌಂಡ್ ಸೋಪ್ ಹಾಕ್ತಾರೆ, ಅಗತ್ಯ ಇಲ್ಲ. ಮಕ್ಕಳು ಗದ್ದೆಗೆಲ್ಲ ಕೆಲಸಕ್ಕೆ ಹೋಗೋದಿಲ್ಲ, ತೋಟಕ್ಕೆ ಕೆಲಸಕ್ಕೆ ಹೋಗೋದಿಲ್ಲ, ಸೊ ಅವರಿಗೆ ಅಗತ್ಯ ಇಲ್ಲ. ಹಾಕ್ಲಿಕ್ಕಿದ್ರೆ ಜೆಂಟಲ್ ಆಗಿ 1 ಲೇಯರನ್ನು ಹಾಕಿ ವಾಶ್ ಮಾಡಿ, ಚೆಂದ ಮಾಡಿ ನೀರು ಹಾಕಿ ವಾಶ್ ಮಾಡಿ. ಕೂದಲಿಗೆಲ್ಲ ಸೋಪ್ ಹಾಕ್ತಿದ್ದೀರ ಅಂದರೆ ತುಂಬ ಚೆಂದ ಮಾಡಿ ವಾಶ್ ಮಾಡಿ. ಅವರಿಗೆ ಇರಿಟೇಷನ್ ಆದರೆ ಕೂಗುವಂಥದ್ದು ಮಾತ್ರ, ಬೇರೆ ಏನು ಹೇಳಲಿಕ್ಕೆ ಸಹ ಗೊತ್ತಾಗೋದಿಲ್ಲ. ಸೊ ಬೇರೆ ಏನು, ಇಷ್ಟು ನನಗೀಗ ನೆನಪು ಬರ್ತಾ ಇರುವಂಥದ್ದು. ಹಾಗಾಗಿ ವಿಡಿಯೋನ ಎಂಡ್ ಮಾಡ್ತೇನೆ. ಸ್ಕಿನ್ ಕಲರ್ ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಕ್ಸೆಪ್ಟ್ ಪ್ಲಾಸ್ಟಿಕ್ ಸರ್ಜರಿ. ಸೊ ಹಾಗಾಗಿ ಯಾರು ಕೂಡ ಇದರ ಬಗ್ಗೆ ಥಿಂಕ್ ಮಾಡಿ ಯೂಟ್ಯೂಬ್ ವೀಡಿಯೋಸನ್ನು ಸರ್ಚ್ ಮಾಡ್ತಾ ಕೂತ್ಕೊಳ್ಬೇಡಿ. ಆ ಒಂದು ರೆಸಿಪಿ ಯೂಟ್ಯೂಬಲ್ಲಿ ತುಂಬ ಇದೆ ವಿಡಿಯೋಸ್. ಅಜ್ಜಿ ಹೇಳಿದ ಒಂದು ಪ್ಯಾಕ್, ಅಜ್ಜಿ ಹೇಳಿದಂಥ ಒಂದು ರೆಮಿಡಿ, ಈ ರೀತಿ ಮಾಡಿದರೆ ಸ್ಕಿನ್ ಬಿಳಿ ಆಗ್ತದೆ, ಆ ರೀತಿ ಆಗ್ತದೆ ಅಂತ ಹೇಳಿ ಯಾವುದು ಕೂಡ ವರ್ಕ್ ಆಗೋದಿಲ್ಲ. ವರ್ಕ್ ಆದರೂ ಕೂಡ ಅದರಲ್ಲಿ ಏನಾದರೂ ಒಂದು ಬ್ಲೀಚಿಂಗ್ ಏಜೆಂಟ್ ಏನಾದರೂ ಇದ್ದೇ ಇರ್ತದೆ, ಹಾಗಾಗಿ ಸ್ವಲ್ಪ ವೈಟ್ ಆಗ್ತದೆ. ನೆಕ್ಸ್ಟ್ ಅದು ಡಬಲ್ ಡ್ಯಾಮೇಜನ್ನು ಕೂಡ ಕೊಡ್ತದೆ. ಸೊ ಯಾರು ಕೂಡ ಇಂಥದ್ದೆಲ್ಲ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಮಗು ಮಲಗಿದ್ದಾನೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವೀಡಿಯೋಸನ್ನು ಕೂಡ ನೋಡಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.